ನೋಡಿ ವೀಕ್ಷಕರೇ, ನಾಳೆ ಅನಂತ ಚತುರ್ದಶಿ ದಿನ ನನ್ನ ವಿಡಿಯೋಲಿ ಹೇಳಿದಂತೆ ಒಂದು ಶ್ಲೋಕ ಹೇಳ್ಕೊಡ್ತೀನಿ. ಅದನ್ನು ಹೇಳಿ. ಲಕ್ಷ್ಮಿ, ಅನಂತ ಚತುರ್ದಶಿ ದಿನ ನೀವು ಈ ಶ್ಲೋಕ ಹೇಳ್ಕೊಳ್ಳಿ, ತುಂಬ ಒಳ್ಳೆಯದಾಗತ್ತೆ. ಈ ಶ್ಲೋಕ ಹೇಳೋದ್ರಿಂದ ನಿಮಗೆ ಧನಪ್ರಾಪ್ತಿ, ಆಯುರು, ಆರೋಗ್ಯ, ಐಶ್ವರ್ಯ ಪ್ರಾಪ್ತಿ ಆಗತ್ತೆ. ನೋಡಿ, ಇದು ಹೇಳೋದ್ರಿಂದ, ಈ ಶ್ಲೋಕ ಹೇಳೋದ್ರಿಂದ ನಿಮಗೆ ಸರ್ಪದೋಷ ಕೂಡ ನಿವಾರಣೆ ಆಗುತ್ತೆ ನಾಳೆ. ಇದು ತುಂಬ ವಿಶೇಷವಾದ ಮಂತ್ರ ಇದು. ಈ ಒಂದು ಶ್ಲೋಕನ ನೀವು ಸತತವಾಗಿ ಹೇಳ್ಕೊಳ್ಳಿ, ಎಷ್ಟು ಬಾರಿ ಆದರೂ ಹೇಳ್ಕೊಳ್ಳಿ, ಅಷ್ಟು ಒಳ್ಳೆಯದಾಗುತ್ತೆ. ಮತ್ತು ಲಕ್ಷ್ಮೀ ಬೀಜ ಮಂತ್ರ ಕೂಡ ನಾನು ನಿಮಗೆ ಇವಾಗ ಹೇಳ್ಕೊಡ್ತೀನಿ. ಲಕ್ಷ್ಮೀ ಬೀಜ ಮಂತ್ರ ಮತ್ತು ಈ ಶ್ಲೋಕ ಎರಡನ್ನೂ ತಪ್ಪದೆ 5 ಬಾರಿ, 11 ಬಾರಿ, ಇಲ್ಲ 14 ಬಾರಿ ಹೇಳ್ಕೊಳ್ಳಿ. ಅನಂತ ಚತುರ್ದಶಿ ದಿನ 14 ಅನ್ನೋ ಒಂದು ಸಂಖ್ಯೆ ತುಂಬ ವಿಶೇಷವಾದದ್ದು, ತುಂಬ ಧನಪ್ರಾಪ್ತಿಯಾಗೋ ಅಂಥದ್ದು. ನೋಡಿ ವೀಕ್ಷಕರೇ, ಶ್ಲೋಕ ಹೀಗಿದೆ: ಅನಂತಾಯ ನಮಸ್ತುಭ್ಯಂ ಸಹಸ್ರಶಿರಸೇ ನಮಃ, ನಮಸ್ತುತೆ ಪದ್ಮನಾಭಾಯ ನಾಗನಂ ಪತಯೇ ನಮಃ, ಅನಂತಂ ಕಾಮದೆ ಶ್ರೀಮನ್ನಂತೋಷ ಮೇ ಪ್ರಯಸ್ತೋ ಅನಂತೋ ಅನಂತರೂಪಿಣೆ ಪುತ್ರಪೌತ್ರಾನ ವಿವಾರ್ಥಾಯ. ಓಂ ಶ್ರೀಂ ಶ್ರೀಯೇ ಲಕ್ಷ್ಮಿಯೇ ನಮಃ. ಓಂ ಶ್ರೀಂ ಶ್ರೀಯೇ ಲಕ್ಷ್ಮಿಯೇ ನಮಃ ಅಂತ ಹೇಳ್ಕೊಳ್ಳಿ. ಇನ್ನೊಂದು ಬಂದು ಓಂ ಹ್ರೀಂ ಶ್ರೀಂ ನಮಃ. ಓಂ ಹ್ರೀಂ ಶ್ರೀಂ ನಮಃ. ಓಂ ಹ್ರೀಂ ಶ್ರೀಂ ನಮಃ. ಇದನ್ನು ಕೂಡ ನೀವು ಒಂದು ಮಾಲೆ ಫುಲ್ಲು ಹೇಳ್ಕೊಳ್ಳಿ. ತುಳಸಿ ಮಾಲೆ ಆದರೂ ಸರಿ, ರುದ್ರಾಕ್ಷಿ ಮಾಲೆ ಆದರೂ ಸರಿ. ಬೀಜಾಕ್ಷರಿ ಮಂತ್ರನ ನೀವು 108 ಬಾರಿ ಹೇಳೋದ್ರಿಂದ ನಾಳೆಯಿಂದನೇ ನಿಮಗೆ ಧನಪ್ರಾಪ್ತಿ ಆಗೋದ್ರಲ್ಲಿ ಸಂದೇಹನೇ ಇಲ್ಲ ವೀಕ್ಷಕರೇ. ಧನಪ್ರಾಪ್ತಿಗೋಸ್ಕರ ನಾಳೆ ಈ ವಿಶೇಷ ಅನಂತ ಚತುರ್ದಶಿ ಕೂಡ ಮಾಡಿ. ಹಿಂದಿನ ವಿಡಿಯೋದಲ್ಲಿ ಪೂಜೆ, ಅದ್ರ ಬಗ್ಗೆ ವಿವರಣೆ, ಮುಹೂರ್ತ ಎಲ್ಲ ಕೊಟ್ಟಿದ್ದೀನಿ. ಮುಹೂರ್ತ ಮತ್ತೊಂದು ಬಾರಿ ಹೇಳ್ತೀನಿ ಕೇಳಿ. ಬೆಳಗ್ಗೆ 6:03ರಿಂದ 11:44ವರೆಗೂ ಮುಹೂರ್ತ ಇದೆ. ವಿಶೇಷವಾದ ಮುಹೂರ್ತ, ಅದ್ರ ಮೇಲೆ ಮುಹೂರ್ತ ಇಲ್ಲ. ಈ ವಿಶೇಷ ಮುಹೂರ್ತದಲ್ಲಿ ಮಾಡೋದ್ರಿಂದ ನಿಮಗೆ 5 ಅವರ್ ಇದೆ ನೋಡಿ ಟೈಮ್ ಪೂಜೆ ಮಾಡೋದಕ್ಕೆ. ವಿಶೇಷ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ನಿಮಗೆ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗತ್ತೆ, ಐಶ್ವರ್ಯ ಪ್ರಾಪ್ತಿ ಆಗತ್ತೆ. ಅದರಿಂದ ನಾಗದೋಷ ಕೂಡ ನಿಮಗೆ, ಯಾರಿಗಾದರೂ ನಾಗದೋಷ ಇದ್ದರೆ, ಕಾಳಸರ್ಪ ದೋಷ ಇದ್ದರೂ ಕೂಡ ದೂರ ಆಗುತ್ತೆ. ಈ ಸ್ವಾಮಿನ ಆರಾಧನೆ ಮಾಡೋದ್ರಿಂದ ತುಂಬ ವಿಶೇಷವಾದ ಲಾಭ ಇದೆ ಇದರಲ್ಲಿ. ಮತ್ತು ವೀಕ್ಷಕರೇ, ನನ್ನ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ವೀಕ್ಷಕರೇ. ನೀವೆಲ್ಲ ನಾಳೆ ಪೂಜೆ ಮಾಡಿ ಆ ಸ್ವಾಮಿಯ ಆಶೀರ್ವಾದ ಎಲ್ಲರಿಗೂ ಸಿಗುತ್ತೆ. ಅನಂತ ಚತುರ್ದಶಿ ಭಾದ್ರಪದ ಮಾಸ ಶುಕ್ಲ ಪಕ್ಷದಂದು ಮಾಡೋ ಅಂಥ ಪೂಜೆ ನೋಡಿ. ಗಣೇಶನ ಉತ್ಸವ ಕೂಡ ಇದೆ ನಾಳೆ ಗಣೇಶನ ಇಟ್ಟು ಬಿಡೋರು ಬಿಡ್ಬೋದು. ಮತ್ತು ಗಣೇಶ ಚತುರ್ಥಿ ಇರೋದ್ರಿಂದ, ಚತುರ್ದಶಿ ಇರೋದ್ರಿಂದ ನಾಳೆ ವಿಸರ್ಜನೆ ಕೂಡ ಮಾಡ್ಬೋದು. ನಾಳೆನೇ ಇಟ್ಟು ನಾಳೆ ವಿಸರ್ಜನೆ ಕೂಡ ಮಾಡ್ಬೋದು. ಗೌರಿ ವಿಸರ್ಜನೆ, ಗಣೇಶ ವಿಸರ್ಜನೆ ಕೂಡ ಇದೆ ನಾಳೆ. ಅಂದರೆ ಭಾದ್ರಪದ ಮಾಸದಲ್ಲಿ ಏನೇ ಬಂದರೂ ಅದು ತುಂಬ ವಿಶೇಷನೇ ವೀಕ್ಷಕರೇ. ನೀವು ಹೀಗೆ ಮಾಡಿ. ನಾನು ಮತ್ತೆ ನಿಮಗೆ ಹೊಸ ವಿಷಯ ತಗೊಂಡು ಬರ್ತೀನಿ. ಮತ್ತು ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ನಮಸ್ತೆ.